ವರ್ಷ 2 ತಿಂಗಳು 22 ದಿನಗಳಾದವು. ಯಾವಾಗ 2021 ಸೆಪ್ಟೆಂಬರ್ 16ರಂದು ನಮ್ಮನ್ನು ಅಗಲಿದರೆಲ್ಲ, ಅಗಲಿದ ನಂತರ ನಾವೆಲ್ಲರೂ ಕೂಡಿ ಒಂದು ವಿಚಾರ ಮಾಡಿದೀವಿ. ಡಾಕ್ಟರ್ ಸಂಗಮೇಶ್ ಹಂಡಿಗೆಯವರ ಬದುಕು ಮತ್ತು ಬರಹ ಸಮಾಜಕ್ಕೆ ಗೊತ್ತಾಗಬೇಕು. ಅದರಿಂದ ನಾವು ಅವರ ಹೆಸರಿನಲ್ಲಿ ಡಾಕ್ಟರ್ಸ್ ಮತ್ತು ಇನ್ನೊಂದು ಮುಖ್ಯವಾದಂಥ ವಿಷಯವನ್ನು ಹೇಳಬೇಕು ಅಂತಂದರೆ, ಅವರ ಸಾಹಿತ್ಯಕ್ಕೆ ಸದಾ ಪ್ರೇರಣೆಯಾಗಿ ಬೆಂಗಾವಲಾಗಿ ನಿಂತವರು ಅವರ ಧರ್ಮಪತ್ನಿಯವರಾದಂಥ ಶಿವಲೀಲಾ ಹಂಡಿಗೆಯವರು. ಅವರು ಕೂಡ ವಚನ ಸಾಹಿತಿಗಳು. ಇಬ್ಬರು ಸಾಹಿತ್ಯಮಯ ಬದುಕು ಅವರಿಬ್ಬರದು. ಅವರ ಸಾಹಿತ್ಯಮಯ ಬದುಕಿನ ಸವಿ ನೆನಪಿಗಾಗಿ 2022ರಿಂದ ಈ ನಮ್ಮ ಡಾಕ್ಟರ್ ಸಂಗಮೇಶ್ ಹಂಡಿಗೆ ಸಾಹಿತ್ಯ ಪ್ರತಿಷ್ಠಾನದಿಂದ ಸಂಗಮಸಿರಿ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ಹಾಗೆ ನಿರ್ಧಾರದಂತೆ 2022ರಲ್ಲಿ ಮೊದಲ ಸಂಗಮಸಿರಿ ಪ್ರಶಸ್ತಿಯನ್ನು ಕೊಟ್ಟಿವಿ. ಕಲಬುರಗಿ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾಗಿ ಇಬ್ಬರು ದಂಪತಿಗಳು, ಡಾಕ್ಟರ್ ವೀರಣ್ಣ ದಂಡೆ ಹಾಗೂ ಡಾಕ್ಟರ್ ಜಯಶ್ರೀ ದಂಡೆ, ಎಂಥ ಅದ್ಭುತವಾದಂಥ ವಚನ ಸಾಹಿತ್ಯದ ಮೇಲೆ ಎಂಥ ಅದ್ಭುತವಾದಂಥ ಸಂಶೋಧನೆಯನ್ನು ಮಾಡಿದವರು. ನಮಗೆ ನಮ್ಮ ಶ್ರೀಯುತ ಮಾಂತಪ್ಪ ನಂದೂರ್ ಅವರಿಗೆ ಬಹಳಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಮ್ಮ ಸಂಗಮಸಿರಿ ಪ್ರಶಸ್ತಿಗೆ ಘನತೆ ಗೌರವವನ್ನು ಹೆಚ್ಚಿಸಿದವರು ಅವರು. ಡಾಕ್ಟರ್ ದಂಡೆ ದಂಪತಿಗಳು ಈ ಭಾಗಕ್ಕೆ ಪರಿಚಯವಿರಲಿಲ್ಲ. ಅವರಿಗೆ ಆ ಒಂದು ಸಂಗಮಸಿರಿ ಪ್ರಶಸ್ತಿಯನ್ನು ಕೊಟ್ಟಾಗ ಎಲ್ಲರೂ ಆಶ್ಚರ್ಯಚಕಿತರಾದರು. ನಿಜವಾಗಿಯೂ ಸಂಗಮಸಿರಿ ಪ್ರಶಸ್ತಿ ತನ್ನ ಒಂದು ಏನು ಗೌರವವನ್ನು ಸಂಪಾದಿಸಿಕೊಳ್ತು ಅನ್ನುವಂಥ ಮಾತನ್ನು ಎಲ್ಲರೂ ಹೇಳಿದರು. ಇನ್ನು ಮೊದಲೇದು ವಚನ ಸಂಶೋಧನೆಗೆ ಕೊಟ್ಟರೆ, ಎರಡನೆಯ ಒಂದು ಸಂಗಮಸಿರಿ ಪ್ರಶಸ್ತಿಯನ್ನು ವಚನ ರಚನೆಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ ಪ್ರಕಾರ ಬಿಜಾಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಸಿದ್ದನಗೌಡ ಬಿಜ್ಜು ಒಂದು ಮೃದುವಚನ ಅನ್ನುವಂಥ ಬಹಳ ಸುಂದರವಾದ ಕೃತಿಗೆ ನಾವು ಕೊಟ್ಟಿವಿ. ಇನ್ನು 3ನೆಯ ಸಂಗಮಸಿರಿ ಪ್ರಶಸ್ತಿಗೆ ಭಾಜನರಾದವರು ಡಾಕ್ಟರ್ SK ಮಂಜುನಾಥ್. ಈ ಸಂಗಮಸಿರಿ ಪ್ರಶಸ್ತಿ ನಾವು ಪ್ರತಿಷ್ಠಾನವನ್ನು ಹುಟ್ಟುಹಾಕಿಲಿಕ್ಕೆ ಮುಖ್ಯವಾಗಿ ಪ್ರಮುಖವಾಗಿ 3 ಕಾರಣಗಳು. ಒಂದು, ಡಾಕ್ಟರ್ ಸಂಗಮೇಶ್ ಹಂಡಿಗೆಯವರು 83 ವರ್ಷಗಳವರ ಸಾರ್ಥಕ ಬದುಕು, ಅವರ ಬರಹಗಳು ಇವು ಇಂದಿನ ಯುವ ಪೀಳಿಗೆಗೆ ಬಂದು ಹೆಚ್ಚಿನ ಒಂದು ಪ್ರೇರಣೆ, ಅನುಕರಣೀಯ ಅಂತ ಹೇಳಬಹುದು. ಆದ್ದರಿಂದ ಅವರ ಬದುಕು ಬರಹ ಸಮಾಜಕ್ಕೆ ಗೊತ್ತಾಗಬೇಕು ಎನ್ನುವುದು ಮೊದಲ ಉದ್ದೇಶ. ಇನ್ನು ಎರಡನೇದು, ಸಾಹಿತ್ಯ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಒಂದು ಶ್ರೇಷ್ಠ ಸಮಾಜ ರಚನೆಯಲ್ಲಿ, ಶ್ರೇಷ್ಠ ರಾಷ್ಟ್ರ ರಚನೆಯಲ್ಲಿ ಸಾಹಿತ್ಯ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಂಥ ಒಳ್ಳೆಯ ಸಾಹಿತ್ಯ ಮೂಡಿ ಬರಲಿ, ಅಂಥ ಒಳ್ಳೆಯ ಸಾಹಿತ್ಯಗಳನ್ನು ಗುರುತಿಸಿ ಅವರಿಗೆ ಗೌರವಿಸಬೇಕು, ಅವರಿಗೆ ಒಂದು ಪುರಸ್ಕಾರವನ್ನು ನೀಡಬೇಕು ಅನ್ನುವುದು ಎರಡನೇ ಉದ್ದೇಶ. ಇನ್ನು 3ನೇದು, ಸಮಾಜದಲ್ಲಿ ಅನೇಕ ಜನ ಸಾಧಕರು ಇವತ್ತು ನೋಡಿದವಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರು ಇದ್ದಾರೆ. ಅವರನ್ನು ಗುರುತಿಸಿ ಗೌರವಿಸಲಿಲ್ಲ ಅಂತಂದರೆ ವರ್ಚ್ಯೂಸ್ ವಿಲ್ ನಾಟ್ ಪ್ರಾಸ್ಪರ್ ಇನ್ ದ ಸೊಸೈಟಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸಹಜೋಪಿ ಗುಣ ಪೂಸಾಂ ಸಾಧುವಾದೇನು ಬರ್ತದೆ. ಮನುಷ್ಯನಲ್ಲಿರುವ ಸಹಜ ಗುಣಗಳು ಒಂದು ಪ್ರಶಂಸೆಯಿಂದ, ಸಾಧು ಪ್ರಶಂಸೆಯಿಂದ ವೃದ್ಧಿಯಾಗುತ್ತೆ. ನಾವು ಡಾಕ್ಟರ್ SK ಮಂಜುನಾಥ್ ಅವರಿಗೆ ಮತ್ತು ಎಲ್ಲ ಸಾಧಕರಿಗೆ ಅವರಿಗೆ ಸನ್ಮಾನ ಗೌರವಿಸುವುದು ಅಂತಂದರೆ ಒಂದು ಒಳ್ಳೆಯ ಕಾರ್ಯವನ್ನು ಗೌರವಿಸಿದ, ಅವರನ್ನು ಗುರುತಿಸಿ ಗೌರವಿಸದೆ ಹೋದರೆ ಸಮಾಜದಲ್ಲಿ ಒಳ್ಳೆಯದು ಬೆಳೆದು ಬರಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈ 3 ಪ್ರಮುಖವಾದ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಬಹಳಷ್ಟು ತಾವೆಲ್ಲರೂ ಎಲ್ಲ ಕಾರ್ಯಕ್ರಮಕ್ಕೆ ಮೊದಲಿನಿಂದಲೂ ಸಹಕಾರ ಸದ್ಭಾವನೆಯನ್ನು ಕೋರ್ತಾ ಬಂದಿದ್ದೀರಿ. ಇನ್ನು ನಮ್ಮ ಡಾಕ್ಟರ್ SK ಮಂಜುನಾಥ್ ಇವತ್ತಿನ ಇದು ಗಾಳಿ ಎದಿಸೀರಿ ಹೊರಟ ಹಕ್ಕಿ, ಮಹಾಂತಪ್ಪ ನಂದೂರವರು ಹಿರಿಯ ಸಾಹಿತಿಗಳು. ಅವರು ನಿಜವಾಗಿ ಈ ಒಂದು ಕೃತಿಯ ಕುರಿತು ಇಷ್ಟು ಸುಂದರವಾಗಿ ಮಾತನಾಡಿದ್ರಲ್ಲ, ಅದನ್ನು ನಾನು ಒಂದು 10 ಸಲ ಓದಿದ್ದೀನಿ. ಈ ಕೃತಿಯನ್ನು ಒಮ್ಮೆ ಓದಿದಾಗ ಒಂದು ಅರ್ಥವಾಗ್ತಾ ಇತ್ತು, ಮತ್ತೊಮ್ಮೆ ಓದಿದಾಗ ಮತ್ತೊಂದು ಅರ್ಥವಾಯಿತು. ಬಹಳ ನಿಜವಾಗಿಯೂ ನಮ್ಮ ಡಾಕ್ಟರ್ SK ಮಂಜುನಾಥ್ ಅವರ ಈ ಕೃತಿ ಅದ್ಭುತವಾದಂಥ ಕೃತಿ. ಅವರು ಏನಂದರೆ, ಅವರು ಇದನ್ನು ಕಾವ್ಯ ಅಲ್ಲ, ಇದು
ಈ ಕಾವ್ಯ ಸಂಕಲನದ ಡಾಕ್ಟರ್ SK ಮಂಜುನಾಥ್ ಅವರು ಕವಿತೆಯೇ ಆಗಿದ್ದಾರೆ. ಇಲ್ಲಿ ಅವರು ಕವಿ ಅಲ್ಲ, ಕವಿಯೂ ಕೂಡ ಹೌದು. ಆ ಕವಿಯ ಆ ಕಾವ್ಯದ ಪಾತ್ರಧಾರಿ ಡಾಕ್ಟರ್ SK ಮಂಜುನಾಥ್ ಅವರೇ ಆಗಿದ್ದಾರೆ. ತಮ್ಮ ಬದುಕಿನಲ್ಲಿ ಅನುಭವಿಸಿದ ಆ ಒಂದು ಅಸಮಾನತೆ, ಅಸ್ಪೃಶ್ಯತೆ, ಅನ್ಯಾಯ, ಅಮಾನವೀಯತೆ ಇವೆಲ್ಲವುಗಳನ್ನು ಅನುಭವಿಸಿ ಅವುಗಳನ್ನು ಒಳಗಡೆ ಅಂತರಂಗದಲ್ಲಿ ಇಟ್ಟುಕೊಂಡು ಅದಕ್ಕೆ ಪ್ರತಿಭಟಿಸಬೇಕಲ್ಲ, ವಿರೋಧಿಸಬೇಕಲ್ಲ, ಅಂತರಂಗದಲ್ಲಿ ಮಾಡೋದು. ಯಾಕಂದರೆ ಭಾವನೆಗಳು ಬರಹದ ರೂಪದಲ್ಲಿ ವ್ಯಕ್ತವಾಗಬೇಕಾದ್ರೆ ಅದು ಬಹಳ ಕಷ್ಟದ ಕೆಲಸ. ಅವೆಲ್ಲ ಭಾವನೆಗಳನ್ನು ಒಳಗಿಟ್ಟುಕೊಂಡು ಅವುಗಳನ್ನು ಹೊರಗೆ ಒಂದು ಕಾವ್ಯಗಳ ಮೂಲಕ ತಂದಿದ್ದಾರೆ. ನಿಜವಾಗಿ ಅದು ಜೀವಂತ ಕಾವ್ಯಗಳು ಅಂತ ಹೇಳಿದ್ರಲ್ಲ, ಬಹಳ ಸತ್ಯವಾದಂಥ ಮಾತು. ಈ ಕೃತಿಗೆ ನಾವು ಕೊಟ್ಟದ್ದು ಯಾಕೆ ಅಂತಂದ್ರೆ ಸಮಾಜಕ್ಕೆ ಒಂದು ಶ್ರೇಷ್ಠ ಸಂದೇಶವನ್ನು ಕೊಡುವಂತ ಕೃತಿ. ಎಲ್ಲಿ ಒಟ್ಟು 21ನೇ ಶತಮಾನದಲ್ಲಿ ಇದ್ದೇವೆ, ಮಂಗಳ ಗ್ರಹಕ್ಕೆ ಕಾಲಿಟ್ಟಿದ್ದೇವೆ. ಈಗಲೂ ನರರಲ್ಲಿ ಅಂತರವನ್ನು ತೋರ್ತಾ ಇದ್ದೀವಲ್ಲ, ಎಲ್ಲಿ ಹೋಗಿದ್ದೇವೆ ನಾವು? ಅಮೂರ್ತ ಒಂದು ವಾತಾವರಣ ಅಂತ ಹೇಳಿದ್ರಲ್ಲ, ಬಹಳ ಸತ್ಯವಾದ. ನಾವು ತನವನ್ನು ತೋರಿಸ್ತಾ ಇಲ್ಲ, ನಮ್ಮ ತನದಿಂದ ನಾವು ಬದುಕ್ತಾ ಇಲ್ಲ. ಯಾವುದೋ ಒಂದು ಅಮೂರ್ತ ರೂಪದ ಒಂದು ವಾತಾವರಣದಲ್ಲಿ ಸಿಕ್ಕಿ ಹಾಕಿಕೊಂಡು ಎಲ್ಲಿಯೋ ನಾವು ಹೋಗ್ತಾ ಇದ್ದೇವೆ. ಆ ಬದುಕಿಗೆ ಒಂದು ಸಾರ್ಥಕತೆಯನ್ನ, ಅರ್ಥವನ್ನು ನಾವು ಕೊಡ್ತಾ ಇಲ್ಲವಲ್ಲ, ಅದಕ್ಕೆ ಮನಸ್ಸಿಗೆ ನೋವಾಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ಹೇಳಿದರು,